ಕೆಲ ದಿನಗಳ ಹಿಂದೆ ಮೈಸೂರಿನ ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವ್ ಅನ್ನೋರು ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ದುಡ್ಡಿನ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. 2013ರಲ್ಲಿ ಅವರು ಎಂಪಿ ಆಗಿದ್ದಾಗ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಬಳಿ ಸಾಲ ಮಾಡಿದ್ರು. ಅದನ್ನು ನಾನು ಕೊಡಿಸಿದ್ದೆ. ಮತ್ತೊಂದು ಕಡೆ ನನ್ನ ಜಮೀನು ಮಾರಿಸಿದ್ರು. ಈ ಎಲ್ಲ ಸಾಲವನ್ನು ಕೇಳಿದ್ರೆ ನನಗೆ ಹೊಡೆದು ಬೆದರಿಕೆ ಹಾಕಿದ್ರು ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪಗಳ ಬಗ್ಗೆ ಪ್ರಶ್ನೆ ಮಾಡಿದ್ಕೆ ವಿಶ್ವನಾಥ್ ಈಗ ಸಿಟ್ಟಾಗಿದ್ದಾರೆ. ನನ್ನ ವಯಸ್ಸು ನೋಡಿ ಮಾಧ್ಯಮದವರು ಕೇಳಿ ಇದಕ್ಕೆಲ್ಲ ಉತ್ತರ ಕೊಡಲ್ಲ ಅಂತ ಸಿಟ್ಟಲ್ಲೇ ಮಾತಾಡಿದ್ರು. ಅದಕ್ಕೆ ನಾನು ರಿಪ್ಲೈ ಮಾಡಬೇಕು. ಯಾರು ತಿರುಗಿ ಅದನ್ನೇ ಕೇಳ್ತೀವಿ. ನೋ, ದಿಸ್ ಇಸ್ ನಾಟ್ ದ ವೇ ಆಫ್ ಎ ಮೀಡಿಯಾ. ಯಾರು ಕೋಟೆಹುಂಡಿ ಮಹದೇವ್ MLA ಆಗಿದ್ದ, ಮಂತ್ರಿ ಆಗಿದ್ದ, ಏನಾಗಿದ್ದ? ಸುಮ್ಮನೆಲ್ಲೆಲ್ಲೋ ನಿಂತ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ಟು ಇಲ್ಲೇ ನನ್ನ ಒಬ್ರು ಚಾಮುಂಡೇಶ್ವರಿ ಕರೆದಿದ್ದು, ಒಬ್ರು ಬರಲಿಲ್ಲ, ಅವರೇ ಬರಲಿಲ್ಲ, ಕರೆದವ್ರೆ. ಹಂಗೆ ಇವೆಲ್ಲ ದಯವಿಟ್ಟು ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ನನ್ನ ಏಜ್, ನನ್ನ ಎಕ್ಸ್ಪೀರಿಯನ್ಸ್ ಇನ್ ದ ಪೊಲಿಟಿಕ್ಸ್, ದಯವಿಟ್ಟು ಅದೆಲ್ಲ ಕನ್ಸಿಡರ್ ಮಾಡಿ. ಅದನ್ನು ಬಿಟ್ಟು ಯಾರು ಅವನ ಜೊತೆ ಹೋಲಿಸೋದಲ್ಲ. ನಮ್ಮ ಆ ಥರ ಆದರೆ ಐ ಡು ನಾಟ್ ವಾಂಟ್ ಟು ಟಾಕ್ ಟು ದ ಮೀಡಿಯಾ. ಬೇಡ, ಮಾತಾಡೋದೇ ಬೇಡ. ಏನಂತೆ ಮಾತಾಡಿ ನಾವು ದಿಸ್ ನಾಟ್ ದ ವೇ. ಏನ್ ಕ್ಲಾರಿಫಿಕೇಶನ್ ಇದೆ? ಏನ್ ಕ್ಲಾರಿಫಿಕೇಶನ್ ಮಾಡ್ತೀರಿ? ಏನಾಗಿದೆ ಅಲ್ಲಿ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ? ನೀವು ಅದು ಏನಾಗಿದೆ ಅದೇ ಹೇಳ್ದಲ್ಲ, ಸುಳ್ಳೆ. ಯಾರಾದ್ರೂ 55 ಲಕ್ಷ ಅಲ್ಲ ರೀ, ನನ್ನ ಜನ್ಮದಲ್ಲಿ ಯಾವಂತವ್ ಸಾಲ ತಗೊಂಡು ನನ್ನನ್ನು ಇವತ್ತು ನೋಡ್ತಾ ಇದ್ರಿ ನೀವೆಲ್ಲ. 50 ವರ್ಷ ನೋಡ್ತಾ ಇದ್ದೀರ. ನಮ್ಗೆ ಬೆಳೆಸಿದವರೇ ಮೀಡಿಯಾ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ. ನೀವು ಬೆಳೆಸಿದವರೇ ಕೊಲ್ತೀರ ಈಗ ನಮ್ಮನ್ನ. ನಾವು ನೆವರ್ ಆಗ್ಬಾರ್ದು ಅಂತ. ನಾವು ಯಾರು ಹೋಲಿ 55 ಲಕ್ಷ ಅನ್ನೆಲ್ಲ ಕೊಡಪ್ಪ ಇಲ್ಲಿ ಏನಾದ್ರು. ಯಾರ್ಯಾರು ದುಡ್ಡು ಸುಮ್ಮನೆ ಕೊಟ್ಬಿಡ್ತಾರ? ಚೆಕ್ಕು, ಬಾಂಡು ಏನಾದ್ರು ಕೇಳ್ತಾರೆ. ಈಗೇನು ಅದು ಕೇಳಲೇ ಇಲ್ಲ ಅವನ್ನ. ಅವನು ಹೇಳಿದ ತಕ್ಷಣ ವೆರಿ ಸಾರಿ. ಅದು ಬೇರೆ ರೀ. MTB ಇವನ್ ಯಾಕ್ರಿ ಕೇಳ್ಬೇಕು ಅದನ್ನ? ಇವನ್ ಯಾರದನ್ನ ಕೇಳಕ್ಕೆ? MTB ಕೇಳ್ಬೇಕಾ ಇವನ್ ಕೇಳ್ಬೇಕು? ಇವನ್ ಏಜೆಂಟಾ MTBಗೆ ಸಾಲ ಕೊಡಿಸೋದಕ್ಕೆ? ನೋ, MTB ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ದವರು. ವಿ ಆರ್ ಗುಡ್ ಫ್ರೆಂಡ್ಸ್. ನೆವರ್. ಯಾರಿದ್ರಂತೆ ನಾನು ಮಾತಾಡಿದಾಗ? ಎಲ್ಲರೂ ಮಾತಾಡ್ತಾರಲ್ರಿ, ಸುಮ್ಮನೆ ಸುಳ್ಳು ಅವೆಲ್ಲ ಅನ್ಕೊ. ಅದಕ್ಕೆ ಈ ಮಹಾದೇವ್ನಂತ ಅವ್ರ ಬಗ್ಗೆ ಮಾತಾಡೋದು. ಮತ್ತೊಂದು ಕಡೆ ಈಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಹಾಗೂ ಸರ್ಕಾರದ ಮೇಲೂ ಸಿಟ್ಟಾದ ವಿಶ್ವನಾಥ್ ಯಾರಿಗೂ ನೈತಿಕತೆ ಇಲ್ಲ ಅಂತ ಜಾಡಿಸಿದ್ರು. ಇಡೀ ಪಾಲಿಟಿಕ್ಸ್ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ದೇರ್ ಇಸ್ ನೋ ಮೊರಾಲಿಟಿ. ಯಾರಿಗೆ ಮೊರಾಲಿಟಿ ಇದೆ? ವಿಜೇಂದ್ರನಿಗಿದೆಯಾ ಮೊರಾಲಿಟಿ? ಅಶೋಕನಿಗಿದೆಯಾ ಮೊರಾಲಿಟಿ? ಈ 3 ವರ್ಷದಲ್ಲಿ ಸಿದ್ದರಾಮಯ್ಯಗಿದೆಯಾ ಮೊರಾಲಿಟಿ? ನೋ. ಅದಕ್ಕೆ ಪಾಲಿಟಿಕ್ಸ್ ಲಾಸ್ಟ್ ಇಟ್ಸ್ ಮೊರಾಲಿಟಿ. ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ನೀವೇ ಹೇಳ್ತಾ ಇದ್ರಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ನಾನು ಹೇಳಿದ್ರೆ ನೀವೇ ಬರೀತಾ ಇದ್ರಿ, ತೋರಿಸ್ತಾ ಇದ್ರಿ. ಸರ್, ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಬದಲಾವಣೆ ಈಗ ಅಂತ ಐ ಡೋಂಟ್ ನೋ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದ್ರಿ, ರೈತರು ಭೂಮಿ ಕೊಡೋದಿಲ್ಲ ಅಂತಲೇ ಹೇಳೋದು. ರೈತರು ಭೂಮಿ ಕೊಡೋದಿಲ್ಲ ನಿಜ. ಬಟ್ ಸಾರ್ವಜನಿಕ ಕಾರ್ಯಕ್ಕೋಸ್ಕರ ಭೂಮಿ ಬೇಕಾದಂಥ ಸಂದರ್ಭದಲ್ಲಿ ರೈತರನ್ನ ಮನವೊಲಿಸಿ ಅವ್ರು ಕೇಳಿದಷ್ಟು ಬೆಲೆ ಕೊಟ್ಟು ತಗೋಬೇಕಾಗುತ್ತೆ, ಇಲ್ವೇ? ಈಗ ಎಷ್ಟು ಟೌನ್ಶಿಪ್ಸ್ ಆಗಿಲ್ಲ. ಏನು ಹೊಸದ ಇದು? ಬಿಡದಿದೇನು ಹೊಸದ? ನೋ, ಇಟ್ಸ್ ನಾಟ್ ನ್ಯೂ. ಎಷ್ಟು ಟೌನ್ಶಿಪ್ಗಳಾಗಿದೆ? ಅಯ್ಯೋ, ಸಾವಿರಾರು ಲಕ್ಷಾಂತರ ಎಕರೆ ಮಾಡಿಲ್ವೇ? ಆಗಿರೋದೆಲ್ಲ ಕೃಷಿ ಭೂಮಿನೇ ರೀ. ಕೃಷಿ ಭೂಮಿ ಎಂಥದ್ದು ಡ್ರೈ ಭೂಮಿ ಇರ್ಬೋದು, ಅದು ಕೃಷಿನೇ. ವೆಟ್ಲ್ಯಾಂಡ್, ಅದು ಕೃಷಿನೇ. ಸರ್, ಈಗ ದೇವೇಗೌಡರನ್ನ ಆಯ್ಕೆ ಮಾಡ್ಬೇಕಾ ರಾಜ್ಯಸಭೆಗೆ ಅಂತ? ಅದು
ನಿಜ, ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡು. ಯಾಕೆಂತಂದ್ರೆ ನಾನು ಅಲ್ಲಿ ಹೇಳೋದು ಮರ್ತು ಬಿಟ್ಟೆ. ಯಾಕೆಂತಂದ್ರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಅದೇ ಎನ್ಡಿಎ ಬೆಂಬಲ ಬೇಕಾಗಲ್ಲ ಸರ್. ಈಗ ಬೆಂಬಲ ಬಿಜೆಪಿ ಬೆಂಬಲ ಕೊಡುತ್ತಾ ಅಂತ ರಾಜ್ಯಸಭೆಗೆ ದೇವೇಗೌಡ ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದು ಇಶ್ಯೂ ತಗೋತಾ ಇದ್ದಾರೆ ಕೈ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಆಗ್ಬೇಕ್ರಿ ಈ ದೇಶದಲ್ಲಿ, ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳು ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರುವುದು. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇವ್ರನ್ನ. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿದ್ದು ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು. ವಿಜಯನ್ ಪಾರ್ಟಿ ಅಲ್ಲ ಸರ್, ಕಾಕ್ರೋಚ್ ಅಂತ ಅಂದ್ಬಿಟ್ಟು ಅದೇ ಹೇಳಿದ್ದಾನೆ. ಕಾಕ್ರೋಚ್ ಪಾರ್ಟಿನೂ ಈ ವಿಜಯನ್ ಪಾರ್ಟಿ ಏನೋ. ಕಾಕ್ರೋಚ್ ಪಾರ್ಟಿ ಒಂದೇ ದಿವಸದಲ್ಲಿ ಮೇಲೆ ಕೆದ್ದು ಬಂತು ಅಲ್ವಾ. ವಿಜಯಿಂದ ಏನಿಲ್ಲ, ಸಾವಿರಾರು ವರ್ಷ ಆಗಿದೆ. ಬಹಳ ಶಾರ್ಟ್ ಪೀರಿಯಡ್. ಬಿಜೆಪಿ ಅವರೇ ವಿರೋಧ ವ್ಯಕ್ತಪಡಿಸ್ತಾರಲ್ಲ ಸರ್ ಈ ಯಾತಕ್ಕೆ ನೋಡೋಣ. ಥ್ಯಾಂಕ್ ಯು ಸರ್. ಪಾರ್ಟಿ ಕರ್ನಾಟಕದಲ್ಲೂ ಅಗತ್ಯತೆ ಇದೆ. ಕರ್ನಾಟಕದಲ್ಲೂ ಕಾಕ್ರೋಚ್ ಕರ್ನಾಟಕದಲ್ಲೂ ಕೂಡ ಕಾಕ್ರೋಚ್ ಪಾರ್ಟಿ ಅಗತ್ಯತೆ ಇದೆ. ಬೇಕಾದ್ರೆ ಯಾರಾದ್ರೂ ಯುವಕರು ಅವರಿಗೆ ಬಂದವರಿಗೆ ಸಪೋರ್ಟ್ ಮಾಡೋಣ. ಎಸ್, ಯಾಕಾಗ್ಬಾರ್ದು. ಸಂಪೂರ್ಣವಾಗಿ ನಮ್ಮ ಸಪೋರ್ಟ್ ಇದೆ. ಯಾರು ಇದೆಲ್ಲ ಕತ್ತಿದ್ರ ಯಾರಪ್ಪ ಏನಾದ್ರು ಅಯ್ಯೋ ದೇವ ಕರ್ನಾಟಕದಲ್ಲಿ ಬದಲಾವಣೆ ಬೇಕು ಅಂತ ಹೇಳ್ತಿದ್ದೀರಾ? ಕರ್ನಾಟಕದಲ್ಲಿ ಬದಲಾವಣೆ ಬೇಕು. ಕರ್ನಾಟಕದಲ್ಲಿ ರಾಜಕಾರಣದ ಅಮೂಲಾಗ್ರ ಬದಲಾವಣೆ ಬೇಕು. ದೇಶದಲ್ಲೂ ಬೇಕು. ಯಾಕಾಗ್ಬಾರ್ದು? ಅಲ್ಲಪ್ಪ, ನೀವು ಎಲ್ರಿ ಇವತ್ತೇನಾದ್ರೂ ಸಾಮಾನ್ಯ ಜನ ಬದುಕಕ್ಕಾಗ್ತಾ ಇದ್ದೀವಿ. ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅವರು ಯಾವುದು ಇನ್ನು ಅನ್ನದ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಾ ಕೂತಿದ್ದೀವಿ. ಅಯ್ಯೋ, ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಏರ್ಸಿದ ತಕ್ಷಣ ಸ್ಟೇಟ್ ಗೌರ್ಮೆಂಟ್ ಕೂಗ್ತಾ ಇರುತ್ತೆ. ಇನ್ನೂ ಆಗ್ತದೆ. ಎತ್ತು ಗಾಡಿ, ಈ ಟಾಂಗಾ ಗಾಡಿಗಳು ಸಾಮಾನ್ ಗೀಮನ್ ತುಂಬಿಕೊಂಡು ಹೋಯ್ತವಲ್ಲ, ಅದ್ರ ಮೇಲೆ ಹೋಗ್ಬೇಕಿದ್ರೆ ನಮ್ಮ ಮೈಸೂರು ಫೇಮಸ್ ಅಲ್ಲ, ಶಾಪ್ ಪಸಂದ್ ಟಾಂಗಾ. ಕೇಂದ್ರ ಸರ್ಕಾರನ ಬೈತಾ ಇದ್ದಾರೆ ಸರ್ ಕಾಂಗ್ರೆಸ್ ನಾಯಕರುಗಳು. ಕೇಂದ್ರ ಸರ್ಕಾರ ಅವ್ರು ಬೈಯೋದು, ಇವ್ರು ಬೈಯೋದು ಅಷ್ಟೇ. ಏರ್ಸ್ಬಿಟ್ರು ಅಂತ ಇವ್ರಂತಾರೆ. ಇವ್ರೇನು ಹೊಸ ಏರ್ಸಿದಾರೆ? ಅಯ್ಯೋ ನೀರು ಎಲ್ಲಕ್ಕೂ ಏರ್ಸಾಯ್ತು. ನೀರು ಪವರ್ ಬೀರ್ಗೂ ಏರ್ಸಾಯ್ತಲ್ಲಪ್ಪ, ಬೀರು ಅದಕ್ಕೆ ನಾನು ಹೇಳಿದ್ರಿ, ಹೋಗಿ ಇವೆಲ್ಲ ಹಾಳು ಬಿದ್ದು ಹೋಗ್ಬೇಕಂತ. ಈ ಕಾಕ್ರೋಚ್ ಪಾರ್ಟಿ ಅಂತ ಬರ್ಬೇಕು, ಬರ್ರಿ ಬಿಡ್ರಿ ಅಂತ ಹೇಳಿ. ಈ ವಿಜಯನ್ ಅಂತ ಅವ್ನು ಬರ್ಬೇಕು ಅಂತ ನೋಡಿ. ಅವ್ನು ಒಂದು ಮಾತು ಹೇಳಿದನ್ರಿ, ಯಾರು ವಿಜಯನ್, 3-4 ಡೇಸ್. ಎಷ್ಟು ದಿವಸ ಅಂತ ಈ ಧರ್ಮ, ಭಾಷೆ, ಜಾತಿ ಬಗ್ಗೆ ಇಟ್ಕೊಂಡು ರಾಜಕಾರಣ ಮಾಡ್ತೀರ? ನಾವು ನಿಲ್ಲಿಸ್ಬೇಕು ಅದು ಅಂತ ಹೇಳಿದಾನೆ. ಕರೆಕ್ಟ್. ಎಷ್ಟು ದಿವಸ ಈ ಭಾಷೆ ಮೇಲೆ, ಧರ್ಮದ ಮೇಲೆ, ಜಾತಿ ಮೇಲೆ ಓಟ್ ತಗೋತೀರ? ಇದು ನಿಲ್ಸಿ ಅಂತ ಹೇಳಿ. ಕರೆಕ್ಟ್. ನಾವು ಅದು ಕರ್ನಾಟಕದಲ್ಲಿ ಅಂತ ಹೀರೋ ಏನಾದ್ರು ಇದಾರೆ ಸರ್ ರಾಜಕೀಯ ಪರ ಅಂತ ಹೇಳಕ್ಕಾಗಲ್ಲ. ಹೆಂಗ್ ಡಬಾರ್ ಅಂತ ಬರ್ತಾರೆ.
ಅವ್ರು ಘೋಷಣೆ ಮಾಡಿರೋ ಗ್ಯಾರಂಟಿ ಯೋಜನೆ ಇಂಪ್ಲಿಮೆಂಟ್ ಮಾಡಕ್ಕಾಗುತ್ತಾ ಸರ್? ಯಾವುದು ವಿಜಯ್ ಘೋಷಣೆ 7 ಲಕ್ಷ ಕೋಟಿ ವರ್ಷಕ್ಕೆ. ಕಷ್ಟ ಇದೆ, ಕಷ್ಟ ಇದೆ. 2000 ಹಂಚಿನ ನೀವೊಬ್ರು ಸೀನಿಯರ್ ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್ಸ್ ಆಗುತ್ತಾ ಅಂತ. ಕಷ್ಟ ಇದೆ. ಏನ್ ಸುಮ್ನೆ 8 ಗ್ರಾಮ್ ಚಿನ್ನ ಕೊಡು